ಅಲ್ಲ ದಣಿ, ಆ ರಶ್ಮಿ ಈಗ ಸೀದಾ ಒಂದಾಗ್ಬಿಟ್ಟವ್ರೆ. ಇನ್ನು ಶಿವಣ್ಣ ಹಿಡಿಯಕ್ಕೆ ಆಯ್ತದ ದಣಿ? ಅಲ್ಲಿ ನೋಡಿದ್ರೆ ಆ ನಾಗೇಗೌಡ್ರಿಗೆ ಮಣ್ಣು ಮುಗಿಸಿ ಪಟ್ಟು ಕುಂತವನೇ ಆ ಪೆದ್ದ. ಇನ್ ರಾಣಿ ಎಲ್ರೂ ಎದುರಿಸ್ಕೊಂಡು ಇಕ್ಕೊಂಡವಳೆ. ಹೆಣ್ಮಕ್ಳನ್ನ ಅನ್ಭವಿಸೋ ವಸ್ತುಗಳನ್ನ ಮಾಡ್ಕೊಂಡಿದ್ದೀರಾ. ಅದೆಲ್ಲ ಈ ಬತ್ತಿಂದ ಈ ಮಾಸ್ತಿ ಕೊಪ್ಪಳದಲ್ಲಿ ನಿಲ್ಬೇಕು. ಅವ್ರ ಕಾಲ್ ಹಿಡ್ಕೊಂಡು ಇಡೀ ಹೆಣ್ಣು ಕುಲಕ್ಕೆ ಕ್ಷಮೆ ಕೇಳ್ಬೇಕು. ನಿಜ ಕಣಪ್ಪಯ್ಯ, ಎಲ್ರು ಗೆತ್ಕೊಂಡ್ ಮೇಲಕ್ಕೆ ಹೋಯ್ತವ್ರೆ, ನಾವು ಸೋತ್ಕೊಂಡು ಕೂತಿದ್ದೀವಿ. ಇದನ್ನೆಲ್ಲ ನೋಡ್ತಿದ್ರೆ ಬದುಕಿದ್ದು ದಂಡ ಅನ್ಸ್ತೈತೆ. ಬಡ್ಡಿ ಆಸೆಗೆ ಗಂಟು ಕಳ್ಕೋಬಾರ್ದು ಕಣೋ ಪರಶು. ನಾವು ಸೋತಿದ್ದೀವಿ ನಿಜ. ಆ ಪಾರುನೆ ಉದ್ದೇಶ ಪೂರ್ವಕವಾಗಿ ನಮ್ಮನ್ನು ಸೋಲಿಸಿದಾಳೆ. ಆದ್ರೆ ನಾವು ಸೋತಿದ್ದೀವಿ ಅಂತ ಒಪ್ಕೊಳ್ಳೋವರೆಗೂ ಆ ಸೋಲು ಕೂಡ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಅರ್ಥ ಆಗ್ಲಿಲ್ಲ ದಣಿ. ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ವಲ್ಲ. ನಾವು ಎಲ್ಲಿಂದ ಶುರು ಮಾಡಿದ್ದೀವಿ ಅಲ್ಲಿಂದ ತುಂಬಾ ದೂರ ಬಂದಿದ್ದೀವಿ ಅಂದ್ಕೊಂಡು ಮುಂದಿನ ದಾರಿ ನೋಡಬಾರ್ದು. ಹಂಗಾರೆ ಹೋಗಿ ಹಿಂದಕ್ಕೆ ನೋಡ್ಬೇಕೇನಪ್ಪಯ್ಯ? ಅದೇ ಕಣೋ ಗೆಲುವಿನ ರಹಸ್ಯ ಪರಶು. ನಾವು ಮೊದಲು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಗೆ ವಾಪಸ್ ಹೋಗೋಣ. ಆಗ ಗೆಲುವು ನಮ್ಮ ಕಡೆಗೆ ತಿರುಗುತ್ತೆ. ಆ ನಾಗೇಗೌಡಂಗೆ ಫೋನ್ ಮಾಡು, ಶಿವು ತಂಗಿ ರಾಣಿಯಿಂದಲೇ ಶುರು ಮಾಡೋಣ. ಈ ಸಾರ್ತಿ ನಾವು ಕೊಡೋ ಏಟು ಹೆಂಗಿರ್ಬೇಕು ಅಂದ್ರೆ ಆ ಕೂಗು ಮಾಸ್ತಿ ಕೊಪ್ಪಲಿಂದ ಮಾರಿಗುಡಿವರೆಗೂ ಪ್ರತಿಧ್ವನಿಸ್ತಿರ್ಬೇಕು. ಆಂಟಿ, ಏನ್ ವಿಷಯ? ಏಯ್ ಲೀಲಾ, ಬಾಯಿ ಬಿಟ್ಟು ಮಾತಾಡು. ಯಾಕೆ ಹಿಂಗೆ ಆಡ್ತಾ ಇದೆಯಾ? ಮಗ ಸೊಸೆ ಒಂದಾಗಿದ್ದಾರೆ ಅನ್ನೋದು ಬಿಟ್ರೆ ಬೇರೆ ಏನಿದೆ? ನಿಮ್ಮೆಲ್ರಿಗೂ ಇವರಿಬ್ರು ಒಂದಾಗಿರೋ ವಿಷಯಕ್ಕೆ ಖುಷಿ ಆಗಿರ್ಬೋದು, ಆದ್ರೆ ನನಗೆ ಖುಷಿ ಆಗೋದು ಯಾರೇನೇ ವಿಷಯಕ್ಕೆ. ಲೀಲಾ, ಅದೇನು ಅಂತ ಹೇಳು. ಒಂದು ಹೆಣ್ಣಿನ ಜೀವನದಲ್ಲಿ ಅದೆಷ್ಟೇ ಆಸ್ತಿ, ಅಂತಸ್ತು, ಸಂಪತ್ತು, ಆರೋಗ್ಯ ಇದ್ರು ಮುತ್ತೈದೆ ಭಾಗ್ಯ ತಂದ್ಕೊಡೋದು ಗಂಡ ಅಂತ ನಂಬಿರೋಳು ನಾನು. ಅವತ್ತು ನೀವೆಲ್ಲರೂ ಇದ್ರಿ. ನನ್ನ ಮಗ ಅನ್ನಿಸ್ಕೊಂಡಿರೋನು ಅವ್ರ ಅಪ್ಪಂಗೆ ಅವಮಾನ ಆಗೋ ಥರ ಮಾತಾಡಿ ಅವ್ರ ತವನೇ ಶತ್ರುಗಿಂತ ಕೀಳಾಗಿ ನಡ್ಕೊಂಡು ಅವ್ರ ಮೇಲೆ ಕೈ ಮಾಡಕ್ ಹೋಗಿದ್ದ. ತುಂಬಿದ ಸಭೆನಾಗೆ ತನ್ನ ಗಂಡಂಗೆ ಅವಮಾನ ಆದ್ರೆ ಯಾವ ಹೆಂಡತಿ ತಾನೇ ಸುಮ್ಮನಿರ್ತಾಳೆ? ಹಂಗೆಯ ನಾನು ಸಹಿಸಕ್ಕಿಲ್ಲ. ಅದಕ್ಕೆ ಇವತ್ತು ಎಲ್ರೂ ಮುಂದೆನೂ ಸೀನಾ ಅವರಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಇಷ್ಟು ದಿನ ಇವ್ನು ಸಿಕ್ಕಿಲ್ಲ ಅಂತ ಕೊರಗಿದ್ದೀನಿ, ಅತ್ತಿದ್ದೀನಿ. ಹಂಗಂತ ಇವತ್ತು ಅವ್ನು ಬಂದೇಟ್ಗೆ ಹೋಗಿ ತೆಪ್ಕೊಂಬಿಟ್ರೆ ಆವತ್ ನನ್ ಗಂಡಂಗಾದ ಅವಮಾನಕ್ಕೆ ಉತ್ತರ ಕೊಡೋರು ಯಾರು? ಅದಕ್ಕೆ ಮೊದಲು ಕ್ಷಮೆ, ಆಮೇಲೆ ಅಪ್ಪಿಗೆ ಒಪ್ಪಿಗೆ ಎಲ್ಲ. ನೀನು ನನ್ನ ಬೈಬೇಕಾರೆ ಹೊಡಿಬೇಕಾರೆ ನನ್ನ ತಲೆಯಲ್ಲಿ ಒಂದೇ ಬರ್ತಿದ್ದು, ನನ್ನಂತ ಮಗ ಇದ್ರು ಯಾಕೆ ನಮ್ಮಪ್ಪ ಹಿಂಗೆಲ್ಲ ಆಡ್ತಾನೆ, ಅವ್ನು ನಮ್ಮ ಮೆಚ್ಚೋದಕ್ಕೆ ಇನ್ನೂ ನಾನು ಏನೇನು ಮಾಡಬೇಕು ಅಂತ. ಆದರೆ ನಾನು ಬೀದಿಗೆ ಬಿದ್ದಾಗ ನಂಗೊಂದು ಅರ್ಥ ಆಗೋಯ್ತಪ್ಪಯ್ಯ. ನೀನಷ್ಟೆಲ್ಲ ಹಿಡಿತದಲ್ಲಿ ಹಿಡ್ಕೊಳ್ಳೋಕ್ಕೋಸ್ಕರ ಹಂಗೆಲ್ಲ ಮಾಡ್ತಿದ್ದಾಗಲೇ ನಾನು ಇಷ್ಟೆಲ್ಲ ಮಾಡಿದೆ. ಅದೇ ಒಂದು ವೇಳೆ ನೀನು ನನ್ನ ಏನು ಅಂದೆ ಹಂಗೆ ಬಿಟ್ಬಿಟ್ಟಿದ್ರೆ ನಾನು ಇನ್ನೂ ಎಷ್ಟು ಹಾಳಾಯ್ತಿದ್ದೆ ಹೇಳು. ನನಗೆ ಕ್ಷಮಿಸ್ಬಿಡಪ್ಪಯ್ಯ. ಅಹಂಕಾರ ತಲೆಗೇರಿ
ಸೀನಾ ಆಗ್ಲಿ ಏನ್ಲ ಕರೆದೆ? ಶಿವು ಬಾಬಾ ಮತ್ತೆ ಪಾರಕ್ಕ ಅಂದೆ. ಏಟೊಂದು ದಿನ ಆಗೋಯ್ತಲ್ಲ ನಿನ್ ಬಾಯಿಂದ ಭಾವ ಅಂತ ಕೇಳಿ. ಬಿಡ್ಲ ಬಿಡು, ಕೊನೆಗೆಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕಲ್ಲ. ಇಲ್ಲ ಬಾಬಾ, ಎಲ್ಲ ಸರಿ ಹೋಗೈತಿ ಅನ್ಕೊಂಡ್ಬಿಟ್ರೆ ಮನ್ಸತ್ವಕ್ಕೇನು ಬೆಲೆ ಇರುತ್ತೆ ಹೇಳ್ರಿ? ನೀವೆಲ್ಲ ನನಗೆ ಎಷ್ಟೆಲ್ಲ ಅವಕಾಶ ಕೊಟ್ರಿ, ಆದರೆ ನಾನು ಮಾತ್ರ ಬದಲಾಗ್ಲಿಲ್ಲ. ಆದರೆ ಈಗ ಸೋತು ವಾಪಸ್ ಮನೆಗೆ ಬಂದಿದ್ದೀನಿ. ಇರ್ಲಿ, ಇನ್ಮೇಲಿಂದ ನಿನ್ ತಂಗಿ ಅಲ್ಲ, ನನ್ನ ಹೆಂಡ್ರನ್ನ ನಾನು ಬಂಗಾರದಂಗೆ ನೋಡ್ಕೋತೀನಿ. ಬದುಕಿದ್ರೆ ಸೀನನ್ ತರ ಬದುಕಬೇಕು ಅಂತ ಎಲ್ಲರೂ ಮಾತಾಡ್ಬೇಕು, ಹಂಗ್ ಬದುಕು ತೋರಿಸ್ತೀನಿ. ಎಲ್ಲಾನು ಬರೀ ಮಾತಲ್ಲೇ ಆಗೋಯ್ತಲ್ವಾ? ಬಂದೆ.